ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರು ಹೊಸದಾಗಿ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ದಿನದ ನಿಮಿಷದಲ್ಲಿ ಟೈಲರ್ ಆಗೋ ಬ್ಲೌಸ್ ಕಟಿಂಗ್ ಮೆಥಡ್ನ ಹೇಳ್ಕೊಡ್ತಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಮೊದಲಿಗೆ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಗೆ ಅದನ್ನು 4 ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ಮೊದಲಿಗೆ ನಾನು ಸ್ಲೀವ್ ಕಟಿಂಗ್ನೇ ತೋರಿಸ್ತೀನಿ, ಆಮೇಲೆ ಬಾಡಿ ಪಾರ್ಟ್ಸ್ ಕಟಿಂಗ್ ಮಾಡೋಣ. ನೋಡಿ, ಈಗ 4 ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಅರ್ಧ ಇಂಚ್ ಸ್ವಲ್ಪ ಎಡ್ಜಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ½ ಇಂಚಿಗೆ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕೊಂಡ್ಬಿಟ್ಟು ಅಲ್ಲಿಂದ ಬ್ಲೌಸ್ ಸ್ಲೀವ್ ಅಳತೆ ತೊಗೊಳ್ಬೇಕು. ಅದನ್ನಷ್ಟು ಬಿಟ್ಟೇ ಬಿಡಬೇಕು, ಅಂದರೆ ಹೊಲಿಗೆಗೆ ಬೇಕಾಗುತ್ತೆ ಅಷ್ಟು ಬಟ್ಟೆ. ಅಲ್ಲಿಂದ ಬಿಟ್ಟು ಈ ಕಡೆಗೆ ಅಳತೆ ಬ್ಲೌಸಿಂದು ಎಷ್ಟು ಇರುತ್ತಲ್ವ, ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿವರೆಗೆ ನೋಡಿ 4 ಇಂಚಿದೆ. ಹಾಗೆ ಆರ್ಮೋಲ್ ಡೌನ್ 2 ಇಂಚಿದೆ, ಗೊತ್ತಾಯ್ತಲ್ವ. ತೋಳು 4 ಇಂಚಿದೆ, ಹಾಗೆ ಆರ್ಮೋಲ್ ಡೌನಿಂಗ್ 2 ಇಂಚಿದೆ. 4 ಲೇಯರ್ ಇದೆ. ಈ ಕ್ಲೋಸ್ ಇರೋದು ಆ ಕಡೆ ಇಡಬೇಕು, ಹಾಗೆ ಓಪನ್ ಇರೋದು ನಿಮ್ಮ ಕಡೆ ಇರಬೇಕು. ಮಾರ್ಜಿನ್ ಬಿಟ್ಟು ನೋಡ್ಕೊಂಡ್ರಲ್ವ, ಮಾರ್ಜಿನ್ ಬಿಟ್ಟು 4 ಇಂಚ್ ತೊಗೊಳ್ತೀನಿ. ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ½ ಇಂಚ್ ತೊಗೊಳ್ತೀನಿ. ಕೆಳಗಡೆ ಆರ್ಮೋಲ್ 2 ಇಂಚು, ಹಾಗೆ ½ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಮೊದಲಿಗೆ ಸ್ಟ್ರೈಟ್ ಮಾರ್ಕ್ ಹಾಕ್ಕೊಂಡು ಲಾಸ್ಟ್ ಎಡ್ಜ್ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು, ನಂತರ ಇನ್ನೊಂದು ಮಿಡ್ಲ್ ಪಾಯಿಂಟ್ಗೆ ಕರೆಕ್ಟ್ ಇದೆಯಲ್ಲ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿದೆ, ಲೈನ್ ಸ್ಟ್ರೈಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಮೇಲಿಂದ 2 ಇಂಚ್ ವರೆಗೆ ಬಿಟ್ಟು ಕೆಳಗಡೆ ಎಷ್ಟು ಬರುತ್ತೆ ನೋಡಿಕೊಂಡು ಅದರದ್ದು ಮೊದಲಿಗೆ ಕ್ರಾಸಾಗಿ ಲೈನ್ ಹಾಕ್ಕೊಂಡ್ಬಿಡಿ, ಯಾಕಂದರೆ ಈಸಿ ಆಗಿಬಿಡುತ್ತೆ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇನ್ನೊಂದು ಮೆಥಡ್, ಅದು ನಾ ಈ ಮೆಥಡಲ್ಲೇ ಹೇಳ್ಕೊಡ್ಬೇಕಂತಿದ್ದೆ. ಇದೊಂದು ಮೆಥಡ್ ಯೂಸ್ ಮಾಡ್ಕೊಂಡು ನೋಡಿ, ಆಮೇಲೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಸೊ ನೋಡಿ, ಈ ಥರ ಕ್ರಾಸ್ ಮೇಲೆ ಒಂದು ಲೈನ್ ಹಾಕ್ಕೊಂಡು ಏನು 2 ಇಂಚು ಬಿಟ್ಟಿರ್ತೀರಲ್ಲ, ಏನು 2 ಇಂಚ್ ಬಿಟ್ಟಿರ್ತೀರಲ್ಲ ಅಲ್ಲಿವರೆಗೆ ಮಿಡ್ಲ್ ಪಾಯಿಂಟ್ ಲೈನ್ ಹಾಕ್ಕೊಂಡು ½ ಇಂಚ್ ಒಳಗಡೆ ಬರಬೇಕು, ಅದು ಫ್ರಂಟ್ ಬರುತ್ತೆ. ಇದು ನೋಡಿ, ಈಗ ಲೈನ್ ಹಾಕಿದ್ದು ಬ್ಯಾಕ್. ಸ್ಟ್ರೈಟ್ 2 ಇಂಚ್ವರೆಗೆ ಬಂದು ಈ ½ ಇಂಚ್ ಒಳಗೆ ತೊಗೊಂಡ್ರೆ ಅದು ಫ್ರಂಟಿಂದು ಅಷ್ಟೇ, ಜಾಸ್ತಿ ಒಳಗೆ ಬರಲ್ಲ. ಬಟ್ ½ ಇಂಚ್ ಹೆಚ್ಚು ಕಡಿಮೆ ಬಗಲಲ್ಲಿ ತೆಗಿಲೇಬೇಕು, ಸೇಮ್ ತೆಗಿಯೋಕ್ಕೆ ನಡೆಯಲ್ಲ. ಈಗ ಅದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಇದು ಬ್ಯಾಕಿಂದು. ಆಮೇಲೆ 2 ಲೇಯರ್ ತೊಗೊಂಡು ಫ್ರಂಟಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ, ½ ಇಂಚಿನಷ್ಟು ಕಟ್ ಮಾಡಿ ತೆಗ್ದಿದ್ದೀನಿ. ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ ಸೆಂಟರ್ ಪಾಯಿಂಟ್ ಅಂತ. ಹಾಗೆ ಯಾವುದು ಫ್ರಂಟ್ ಬರುತ್ತೆ ಅನ್ನೋದಕ್ಕೆ, ಅಂದರೆ ಮುಂದೆ ಭಾಗ ಬರುತ್ತೆ ಅನ್ನೋದಕ್ಕೆ ಒಂದು ಬಾಣದ ಗುರುತು ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ಅಂದರೆ ಹಿಂದೆದು ಯಾವುದು ಮುಂದೆದು ಯಾವುದು ಕನ್ಫ್ಯೂಸ್ ಆಗಲ್ಲ. ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. 8 ಇಂಚು ಬರ್ತಾ ಇದೆ. 8 ಇಂಚು ಅಂದರೆ ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ಗೆ 2 ಇಂಚ್ ಅಂದರೆ 8, 9, 10 ಇಂಚ್ ತೊಗೊಳ್ಬೇಕು. ನೋಡಿ, 10.5 ಬರ್ತಿದೆ. ಇರಲಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ನಡೆಯುತ್ತೆ. ಬಟ್ಟೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇದೇ ಅಂತ ವೇಸ್ಟ್ ಮಾಡ್ಕೋಬೇಡಿ. ಮೊದಲಿಗೆ ಇದಕ್ಕೂ ½ ಇಂಚ್ ಲೈನ್ ಹಾಕ್ಕೊಂಡ್ಬಿಡಿ, ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೊಲಿಗೆಗಾಗಿ ಒಂದು ಅರ್ಧ ಇಂಚ್ ಬಿಟ್ಟು ಒಂದು ಲೈನ್ ಹಾಕ್ಕೊಂಡ್ಬಿಡಿ. ಅಲ್ಲಿಂದ ನಿಮ್ಮದು ಬ್ಲೌಸ್ ಅಳತೆ ತೊಗೊಳ್ಬೇಕು, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ, ಈ ಥರ ಭುಜದ್ದು ಸ್ಲೀವ್ ಕಟಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಹೀಗೆ ಮಡ್ಚ್ಕೊಂಡು ನೋಡಿ, ಈ ಥರ ಸ್ವಲ್ಪ ಎಳಿಬೇಕು, ಜಾಸ್ತಿ ಎಳೆಯುವಾಗಿಲ್ಲ, ಸ್ವಲ್ಪ ಎಳೆದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಳತೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಒಂದು
ಒಂದು ಲೈನ್ ಹಾಕ್ಕೊಂಡ್ಬಿಡಿ. ನೋಡಿ ಲೈನ್ ಹಾಕಿದೆ. ಸಾರಿ ಫ್ರೆಂಡ್ಸ್. ಹಾಗೆ ಅದರಿಂದ ಒಂದು 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಇನ್ನೊಂದು ಲೈನ್ ಹಾಕ್ಕೊಳ್ತೀನಿ. ಕೆಳಗೆ ಒಂದು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ದೀನಿ. ಹಾಗೆ ಮೇಲೊಂದು 1/2 ಇಂಚು ಅಂದರೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಳ್ಬೇಕಾಗತ್ತೆ. ಕೆಳಗೆ ಒಂದು 1/2 ಇಂಚು ಹಾಗೆ ಮೇಲೊಂದು 1/2 ಇಂಚು ತೊಗೊಂಡ ನಂತರ ಈಗ ಬ್ಯಾಕಿಂದು ನೆಕ್ ತೆಗೆಯುವಂಥದ್ದು ಮೆಥಡ್ ಯಾವ ಥರ ಅಂದರೆ, ಬ್ಯಾಕ್ದು ಪಟ್ಟಿ ಇರುತ್ತಲ್ವ, ಬೆನ್ ಪಟ್ಟಿದು ನೀಟಾಗಿ ಮಡ್ಚ್ಕೊಂಡು ಈ ಥರ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿರ್ತೀವಲ್ಲ ಅಷ್ಟು ಬಿಟ್ಟು ಈ ಕಡೆ ಅದು ಎಲ್ಲಿಗೆ ಬರುತ್ತಲ್ಲ ಅಲ್ಲಿ ಇಟ್ಕೊಂಡು ಅದೆಷ್ಟು ಬರುತ್ತಲ್ವ ಆ ಇದಕ್ಕೆ ಮಾರ್ಕ್ ಹಾಕ್ಕೊಂಡು, ಇದು ಕರೆಕ್ಟ್ ಬರುತ್ತೆ, ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಈ ಥರ ಇಟ್ಕೊಳ್ಳೋದು ಅಲ್ಲಿಗೆ ಇಟ್ಕೊಂಡು ನೀವು ಈ ಥರ ಅದೇ ಬ್ಲೌಸ್ ಇಟ್ಕೊಂಡು ಅದರಷ್ಟೇ ನೆಕ್ ತೆಗಿತೀನಿ ಅಂದರೆ ಈ ಥರ ತೆಗಿಬೋದು. ಇಲ್ಲಾಂದರೆ ಬಾಕ್ಸ್ ಹಾಕ್ಕೊಂಡು ನೀವು ಅದಕ್ಕಿಂತ ಬೇರೆ ನೆಕ್ ಬೇರೆ ಏನಾದರೂ ತೆಗಿತಿದ್ರೆ ತೆಗಿಬೋದು. ನಾನೀಗ ಸೇಮ್ ಇದೇ ನೆಕ್ಕೆ ತೆಗಿತಿದ್ದೀನಿ, ಇದೇ ನೆಕ್. ಅದರಿಂದ ನಾನು ಈ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಹಾಕ್ಕೊಂಡು ಬಿಡ್ತೀನಿ. ನೋಡಿ ಈ ಥರ ಕರೆಕ್ಟಾಗಿ ಬರುತ್ತೆ. ಹಾಗೆ ಟಕ್ಸ್ ಮಾರ್ಕು ಎಲ್ಲಿಗಿರುತ್ತಲ್ವ ಅಲ್ಲಿಗೆ ಟಕ್ಸ್ ಮಾರ್ಕ್ ಒಂದು ಹಾಕ್ಕೊಂಡ್ಬಿಡಿ. ಹಾಗೆ ಆರ್ಮೋಲು ಈ ಎಂಥ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಇಟ್ಕೊಂಡು ಆರ್ಮೋಲ್ ಎಲ್ಲಿಗೆ ಬರುತ್ತಲ್ವ ನೋಡ್ಕೊಂಡು ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಮೇಲ್ಗಡೆ ಹಾಕ್ಕೊಳ್ಳಿ. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಆಗಿ ಒಳಗೆ ಒಂದು 1/2 ಇಂಚ್ ಹೋಗಿರುತ್ತೆ. ಸೊ ಅದು ಹಿಡ್ಕೊಂಡು ಮೇಲ್ಗಡೆ ಹಾಕ್ಕೊಳ್ಳಿ. ನಂತರ ಇನ್ನು ವಿಡ್ತ್ ಅಂದರೆ ಇದು ಎಂಥ ಸೊಂಟದ ಸುತ್ತಳತೆ ಬಂದು ಅದ್ರದ್ದು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೂ ಒಂದು ಮಾರ್ಕ್ ಹಾಕ್ಕೊಂಡ್ಬಿಡಿ. ಟಕ್ಸ್ ಪಾಯಿಂಟ್ ಹೈಟ್ ಏನು ಒಂದು 3 ಇಂಚ್ ಇಟ್ಕೊಳ್ತೀನಿ. ನೀವು ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತಲ್ವ ಅಷ್ಟು ಇಟ್ಕೊಳ್ಳಿ. ಹಾಗೆ 1/2 ಇಂಚ್ ತೊಗೋತೀನಿ, ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಟಕ್ಸಿಗಾಗಿ. 1 ಇಂಚ್ ಟಕ್ಸ್ ತೊಗೊಂಡ್ರೆ ಏನು ಉಳಿಯುತ್ತಲ್ವ ಅದು ಒಳಗಿನ ಮಾರ್ಜಿನ್ ಬರುತ್ತೆ. ಇನ್ನು ಚೆಸ್ಟ್ 8 ಇಂಚ್ ಬಂದಿತ್ತು, ಅಂದರೆ 32 4ನೇ ಭಾಗ 8 ಇಂಚ್ ಬರುತ್ತೆ. ಸೊ ಇದು 32 ಸೈಜಿಂದು ಬ್ಲೌಸ್ ಅಳತೆ. ಆರ್ಮೋಲ್ ಎಷ್ಟು 5 ಇಂಚ್ ಬಂತು. ಸೊ ನಾನೀಗ 5 ಇಂಚಿಗೆ ಒಂದು ಬಾಕ್ಸ್ ಹಾಕ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ. ಇನ್ನು ಅದ್ರದ್ದು ನೆಕ್ ಬಿಡ್ತ ತೆಗ್ದಾಗಿದೆ. ಇನ್ನು ಬ್ಲೌಸಿಂದು ಶೋಲ್ಡ್ರ್ ಎಷ್ಟಿದೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಮುಂದಗಡೆ ತೊಗೋಬೇಕು. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗಂತ 1/2 ಇಂಚು ಅಲ್ಲಿಗೆ ಇದ್ರದ್ದು ಶೋಲ್ಡ್ರ್ ಬಂದ ಫುಲ್ ಶೋಲ್ಡ್ರು 10 ಇಂಚ್ ಬರುತ್ತೆ. ಹಾಗೆ ಆರ್ಮೋಲು ಕರೆಕ್ಟ್ 5 ಇಂಚ್ ಬರುತ್ತೆ. ಇಲ್ಲಿಗೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1.5 ಇಂಚು ಆರ್ಮೋಲು ರೌಂಡಿಂಗ್ ತೊಗೋತೀನಿ. ಹಾಗೆ ಒಂದು ರೌಂಡ್ ಶೇಪ್ ತಗೊತೀನಿ ಫ್ರೀ ಹ್ಯಾಂಡಲ್ಲೇ. ನಿಮ್ಮದು ಸ್ಕೇಲದು ರೌಂಡ್ದು ಇದ್ದರೆ ನೀವು ಅದನ್ನ ಇಟ್ಕೊಂಡು ತಗೊಳ್ಬೋದು. ಸೊ ನೋಡಿ ಬ್ಯಾಕ್ ಪಾರ್ಟ್ ಈಸ್ ರೆಡಿ. ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ನಂತರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ ನಂತರ ಫಿಟ್ಟಿಂಗ್ ಲೈನ್ಗೆ ಒಂದು ನಾಟ್ ಹಾಕೊಳ್ಳೋಣ. ಅಂದರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಈ ಥರ ಒಂದು ನಾಟ್ ಹಾಕೊಳ್ಳೋದ್ರಿಂದ ಪದೇ ಪದೇ ಅಳತೆ ತಗೊಳ್ಳುವಂಥ ನೆಸೆಸಿಟಿ ಇರುವುದಿಲ್ಲ. ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಸೊ ಇದನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ಬ್ಯಾಕ್ ಪಾರ್ಟ್ ಇಟ್ಕೊಂಡೇ ಕಟ್ ಮಾಡೋಣ. ಬೇರೆ ಅಳತೆ ತಗೊಂಡು ಮತ್ತೆ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೇನು ಬ್ಯಾಕ್ ಪಾರ್ಟ್ ಇರುತ್ತಲ್ವ ನೀಟಾಗಿ ಹಾಕ್ಕೊಂಡು
ಅದೇ ಎಲ್ಲೆಲ್ಲಿದೆ ಅಲ್ವಾ ಸೇಮ್ ಟು ಸೇಮ್ ಆ ಟೈಪ್ ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಆರ್ಮ್ ಹೋಲು, ಲೆಂತು, ಹಾಗೆ ನೆಕ್ ವಿಡ್ತು, ಶೋಲ್ಡರ್ ತಗೊಂಡು ನೀಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಹಾಗೆ ಫಿಟ್ಟಿಂಗ್ ಲೈನ್ ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ತೆಗ್ದುಬಿಡೋಣ. ಇನ್ನು ಇದರಲ್ಲಿ ನಾವು ಚೇಂಜಸ್ ಏನೇನು ಮಾಡಬೇಕಂದ್ರೆ ಆರ್ಮ್ ಹೋಲಲ್ಲಿ ಒಂದು 1/2 ಇಂಚ್ ಒಳಗೆ ತಗೋಬೇಕು. ಅಂದರೆ ಇದು ಬ್ಯಾಕಿಂದ ಆರ್ಮ್ ಹೋಲ್ ಇದೆ, ನಮಗೀಗ ಫ್ರಂಟ್ ಇರಬೇಕಲ್ವ. ಸೊ ಅದಕ್ಕೂ ಮುಂಚೆ ನಾವು ನೆಕ್ ತಗೊಳ್ಳೋಣ. ನೀಟಾಗಿ ನೋಡಿಕೊಂಡು ಇಟ್ಕೊಂಡು ನೀವು ಬೇಕಾದರೆ ನಿಮ್ಗೆ ಯಾವ್ದು ಬೇಕು ಅದು ನೆಕ್ ಇಟ್ಕೊಳ್ಬೋದು. ನಾನು ಸೇಮ್ ಟು ಸೇಮ್ ಸ್ಟಿಚ್ ಮಾಡೋದ್ರಿಂದ ಅದೇ ಬ್ಲೌಸನ್ನ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡೆ. ಹಾಗೆ ಟಕ್ಸ್ ಪಾಯಿಂಟ್, ಹಾಗೆ ಕ್ರಾಸ್ ಪಟ್ಟಿ ಅಟ್ಯಾಚಿಂಗಿಂದ 1/2 ಇಂಚ್ ಕೆಳಗಿಟ್ಕೊಂಡೆ. ಹಾಗೆ ಎರಡನೇ ಸೈಡಿಂದು ಇನ್ನು ಟಕ್ಸ್ ಪಾಯಿಂಟು, ಇದು 4 ಟಕ್ಸ್ ಇದೆ ಬ್ಲೌಸು. 2 ಟಕ್ಸಿಂದು ಈಗ ಮಾರ್ಕ್ ಹಾಕಿದೆ ನಾನು. ಇನ್ನು ಆರ್ಮ್ ಹೋಲ್ದು ಆವಾಗಲೇ ಹೇಳಿದ್ನಲ್ವ, ಆರ್ಮ್ ಹೋಲ್ದು 1/2 ಇಂಚ್ ತೊಗೊಳ್ಬೇಕು. ನಿಮಗೆ ಕನ್ಫ್ಯೂಸ್ ಆದರೆ ಮೊದಲಿಗೆ 5 ಇಂಚಿದ್ದು ಬಾಕ್ಸ್ ಹಾಕ್ಕೊಂಡು ನಂತರ 1/2 ಇಂಚ್ ಒಳಗೆ ಅಥವಾ ಆ ಬಾಕ್ಸಿಂದ 1 ಇಂಚ್ ಮುಂದಗಡೆ ಹಾಕ್ಕೊಂಡು ನೀಟಾಗಿ ಫ್ರೀ ಹ್ಯಾಂಡಲ್ಲೇ ಆರ್ಮ್ ಹೋಲ್ ಶೇಪು ತಕ್ಕೊಂಡು ಇನ್ನು ಲೆಂತಿಗೆ 1/2 ಇಂಚ್ ಎಕ್ಸ್ಟ್ರಾ ಮಾಡಬೇಕು. ಯಾಕಂದರೆ ಬ್ಯಾಕು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬರುತ್ತೆ, ಫ್ರಂಟು 1.5 ಬೇಕು. ಸೊ ಅದರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕೊಂಡ ನಂತರ ಇನ್ನು ಕ್ರಾಸ್ ಪಟ್ಟಿ ಅಟ್ಯಾಚಿಂಗ್ ಇದು 3.5 ಇಂಚ್ 3 ಇಂಚ್ ಹಾಗೆ ಸೈಡ್ 2.5 ಬರುತ್ತೆ. ಈ ಥರ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಲೈನ್ ಕೈಯಲ್ಲೇ ಡ್ರಾ ಮಾಡ್ಕೊಂಡ್ಬಿಡಿ. ಈ ಥರ ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಕ್ರಾಸಲ್ಲಿ ಬಂದು ಅಟ್ಯಾಚ್ ಆಗೋ ಥರ ಫ್ರೀ ಹ್ಯಾಂಡಲ್ಲೇ ಹಾಕ್ಕೊಂಡು ಬಿಡಿ. ಇದು ನೆಕ್ ಕಡೆ ಚೆಸ್ಟಿಂದು ಟಕ್ಸಿನ್ ಪಾಯಿಂಟು 2.5 ತೊಗೊಂಡಿದ್ದೀನಿ. ನಿಮ್ಮ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟು ತೊಗೊಳ್ಬೋದು. ನಾನು 2.5 ತೊಗೊಂಡಿದ್ದೀನಿ. ಹಾಗೆ ಫಿಟ್ಟಿಂಗ್ ಲೈನಲ್ಲಿ ಬರುವಂಥ ಟಕ್ಸ್ ಪಾಯಿಂಟಿಗೆ 4.5 ತೊಗೊಂಡಿದ್ದೀನಿ. ಹಾಗೆ ಆರ್ಮ್ ಹೋಲ್ ಬರುವಲ್ಲಿ ಒಂದು 3 ಅದು ತೊಗೊಂಡಿದ್ದೀನಿ. 3 ಆಯಿತು. ಇನ್ನು ಒಂದು ಬರಬೇಕು, ಅದೊಂದು ಇಲ್ಲಿ ಕೆಳಗಡೆದು ಅದೊಂದು ಹಾಕ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಯಾವ ಥರ ಬ್ಲೌಸಲ್ಲೇ ನೋಡಿ ತೆಗೆದು ಅಂತ ತೋರಿಸ್ತಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಇದು 2 ಇಂಚಿಗಿದೆ. 2 ಇಂಚ್ ಅಂದರೆ ಅರ್ಧ ಇಂಚು ಮುಂದೆ ಚೆಸ್ಟ್ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅದನ್ನೇ ಬಿಟ್ಟು ನಾವು ಈ ಕಡೆ 2 ಇಂಚ್ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಟಕ್ಸ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಆ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚ್ ತೊಗೊಂಡು ಅದನ್ನು ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಕಾಣ್ತಿರ್ಬೋದು ಇದು ನಿಮಗೆ ಕರೆಕ್ಟು ಇದು ಮೆಜರ್ಮೆಂಟು. ಇನ್ನು ಇದನ್ನು ಕೂಡ ಕಟಿಂಗ್ ಮಾಡಿಕೊಂಡು ಬಿಡೋಣ. ಇನ್ನು ಅಸ್ತರ ಡಬಲ್ ಫೋಲ್ಡ್ ಮಡಚಿ ಹಾಕಿದ್ದೀನಿ. ಅದ್ರ ಮೇಲೆ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಈ ಕಡೆದು ಪ್ಲೇನ್ ಇರುವಂಥ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ, ಅದನ್ನ ತೊಗೊಳ್ತಿಲ್ಲ. ಸೊ ಅದನ್ನು ಬಿಟ್ಟು ಮೇಲ್ಗಡೆ ಇಟ್ಕೊಳ್ತಿದ್ದೀನಿ. ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಅದರಿಂದ ನಿಮಗೆ ಹೇಳ್ತಿದ್ದೀನಿ. ನಾನು ಆ ಪಟ್ಟಿನ
ಕಷಿ ಮಾಡೋದಕ್ಕೆ ತೊಗೋತೀನಿ. ಹಾಗಾಗಿ ಅದನ್ನು ಕಟ್ ಮಾಡ್ಕೊಳ್ಬಿಡ್ತೀನಿ. ಸೊ ನೋಡಿ, ಏನು ಕಟ್ ಮಾಡಿರುವಂಥ ಲೈನಿಂಗ್ ಪೀಸನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಅದೇನಿರುತ್ತಲ್ವ, ಸೊ ಅದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೀವು ಈ ನಾ ಹೇಳುವಂಥ ಮೆಥಡಲ್ಲಿ ಕಟ್ ಮಾಡಿದ್ರೆ ಗ್ಯಾರಂಟಿ ನೀವು 10 ನಿಮಿಷದಲ್ಲಿ ಟೈಲರ್ ಆಗ್ತೀರ. ನೋಡಿ, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಹಾಗೆ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಸೊ ನೋಡಿ, ನೀಟಾಗಿ ಬ್ಲೌಸ್ ಮೊದಲು ಮೇನ್ ಕ್ಲಾತನ್ನು ನೀಟಾಗಿ ಹಾಕ್ಕೊಳ್ಳಿ, ನಂತರ ಕಟ್ ಮಾಡ್ಕೊಳ್ಬೇಕು. ಇನ್ನು ಫ್ರಂಟ್ ಪಾರ್ಟ್ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ಸೇಮ್ ಟು ಸೇಮ್ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಅಷ್ಟೇ ಆಯಿತು, ಮತ್ತೇನಿಲ್ಲ. ಅಂದರೆ ಬ್ಲೌಸು ಸ್ಟಿಚ್ ಮಾಡುವಾಗ ಬಟ್ಟೆ ಅದು ಮೇನ್ ಕ್ಲಾತು ಸರಿದಾಡುವಂಥ ಟೈಮ್ ಇರುತ್ತೆ. ಆಗ ಬಟ್ಟೆ ಕಡಿಮೆ ಬೀಳ್ಬೋದು, ಶಾರ್ಟೇಜು. ಸೊ ಅದರಿಂದ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಮೊದಲು ಸ್ಟಿಚಿಂಗ್ ಮಾಡಿಕೊಂಡು ನಂತರ ಎಕ್ಸ್ಟ್ರಾ ಬಂದ ಪೀಸನ್ನು ಕಟ್ ಮಾಡ್ಕೊಳ್ಬೋದು. ಈಗಲೇ ನೀವು ಅಷ್ಟಕ್ಕಷ್ಟೇ ಮಾಡಿದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗುತ್ತೆ. ಸೊ ನೀವು ಇವಾಗಲೇ ನೋಡಿಕೊಂಡು ಬಟ್ಟೆಯನ್ನು ಸ್ವಲ್ಪ ಎಕ್ಸ್ಟ್ರಾ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇನ್ನು ಕ್ರಾಸ್ ಪಟ್ಟಿ ಇತ್ತಲ್ವ, ಸೊ ಆ ಕ್ರಾಸ್ ಪಟ್ಟಿಯನ್ನು ಡಬಲ್ ಫೋಲ್ಡ್ ಇರುವಂಥ ಮೇನ್ ಕ್ಲಾತ್ ಮೇಲೆ ಇಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಸೊ ಇದಷ್ಟು ಆದರೆ ಬಾಡಿ ಪಾರ್ಟ್ಸಿಂದು ಫುಲ್ ಕಟಿಂಗ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.